ಸರ್ವೇ ಭವಂತು ಸುಖಿನಃ. ಶ್ರೀ ಕೃಷ್ಣೋ ವಿಜಯತೆ. ಕರ್ಕ ರಾಶಿಯವರಿಗೆ ಶನಿ ಮಿಶ್ರ ಫಲವನ್ನ ಕೊಡ್ತಾನೆ. ಮಿಶ್ರ ಫಲ ಯಾಕೆ ಅಂತಂದ್ರೆ ಇದರಲ್ಲಿ ಒಳ್ಳೆಯ ಫಲ ಇದೆ. ಒಳ್ಳೆಯ ಫಲ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಮ ಅರ್ಧಾಷ್ಟಮ ಶನಿ ಈಗ ಬಿಟ್ಟು ಹೋಗ್ತಾ ಇದೆ. ಅರ್ಧಾಷ್ಟಮ ಶನಿಯ ಕಾಲದಲ್ಲಿ ಅತ್ಯಂತ ಪ್ರಾಣಕ್ಕೆ ಅಪಾಯವಾಗುತ್ತೇನೋ ಅನ್ನುವಷ್ಟು ತೊಂದರೆಯನ್ನ ಶನಿ ನಿಮಗೆ ಮಾನಸಿಕವಾಗಿ ಮಾಡಿರುತ್ತಾನೆ. ಅತ್ಯಂತ ಕಷ್ಟವನ್ನ ನೀವು ಅನುಭವಿಸಿದ್ರಿ. ಈಗ ಅದೆಲ್ಲವೂ ಬಿಟ್ಟು ಹೋಗುತ್ತೆ. ಅದೆಲ್ಲ ನಡೆಯಲೇ ಇಲ್ಲ ನಿಮ್ಮ ಜೀವನದಲ್ಲಿ ಅನ್ನುವ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುವಂತಹ ಸಮಯ ಬಂದಿದೆ. ಭಾಗ್ಯಸ್ಥಾನಕ್ಕೆ ಶನಿ ಬಂದಿದ್ದಾನೆ, ಭಾಗ್ಯೋದಯವಾಗುತ್ತೆ. ಆದರೆ ಶನಿ ಅತ್ಯಂತ ನಿಧಾನವಾಗಿ ಒಂದು ಫಲವನ್ನು ಕೊಡುವಂತಹ ಗ್ರಹ ಆಗಿರೋದ್ರಿಂದ ನಿಧಾನವಾಗಿ ನಿಮಗೆ ಒಳ್ಳೆಯದು ಏನೇನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಯಾವುದಾದರೂ ಸಂಬಂಧಗಳಲ್ಲಿ ಅಷ್ಟಮ ಭಾವದಲ್ಲಿ ಇದ್ದಾಗ ಅದು ನಿಮ್ಮ ಅತಿ ವೈಯಕ್ತಿಕ ಸಂಬಂಧ, ಅತಿ ವೈಯಕ್ತಿಕ ಜೀವನವನ್ನ ನಿರೂಪಿಸ್ತಾ ಇರುತ್ತೆ. ಆದ್ದರಿಂದ ಆ ಭಾವದಲ್ಲಿ ಶನಿ ಇದ್ದಾಗ ನಿಮಗೆ ಅನೇಕರು ಮಿತ್ರರಾಗಿರಬಹುದು. ಅವರೆಲ್ಲ ಈಗ ನಿಮ್ಮನ್ನ ಬಿಟ್ಟು ಹೋಗುವಂತಹ ಸಾಧ್ಯತೆ ಇರಬಹುದು. ಅದನ್ನ ಖಂಡಿತವಾಗಲೂ ನೀವು ಸ್ವಾಗತಿಸಬೇಕು. ಯಾಕೆಂದ್ರೆ ಅಂತಹ ಮಿತ್ರರು ನಿಮಗೆ ಬೇಕಾಗಿರಲಿಲ್ಲ. ಅದನ್ನ ನಿಮಗೆ ಹೇಳಲಿಕ್ಕೆ ಸಾಧ್ಯವಾಗಿದ್ದಂತಹ ಪರಿಸ್ಥಿತಿಗಳಿದ್ವು. ಈಗ ಅದನ್ನು ಶನೈಶ್ವರ ತಾನಾಗಿಯೇ ಬಿಡಿಸಿ ನಿಮಗೆ ಹೊಸ ಜೀವನವನ್ನ ಈಗ ಕೊಡ್ತಾ ಇದ್ದಾನೆ. ಮುಂದಿನ 15 ವರ್ಷಗಳ ತನಕ ನಿಮಗೆ ಶನಿಯಿಂದ ಯಾವ ಬಾಧೆಯೂ ಇರೋದಿಲ್ಲ. ಬಹಳ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಮುಂದುವರಿಯುತ್ತೆ. ಆದ್ದರಿಂದ ಕರ್ಕ ರಾಶಿಯವರಿಗೆ ಮಿಶ್ರ ಫಲ, ಒಳ್ಳೆಯದೇ ಹೆಚ್ಚು. ಮನಸ್ಸಿಗೆ ನೆಮ್ಮದಿ, ಆರೋಗ್ಯದ ಕಡೆ ಇನ್ನೂ ಗಮನ ಅವಶ್ಯಕ. ಶುಭಮಸ್ತು.